ಈ ಖಾನಾವಳಿಯಲ್ಲಿ ಊಟ ಮಾಡ್ಬೇಕಂದ್ರೆ 5ರಿಂದ 10 ನಿಮಿಷ ವೇಟ್ ಮಾಡಬೇಕು. 1963ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವಾಗಿನಿಂದ ಇವಾಗವರೆಗೂ ಜನ ಬರೋ ಕ್ರೌಡ್ ಮಾತ್ರ ಕಡಿಮೆ ಆಗಿಲ್ಲ. ಯಾಕಂದ್ರೆ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಕೊಡ್ತಾರೆ. ಹಾಗೆ ನೀವು ರೊಟ್ಟಿ ಊಟಕ್ಕೆ 160 ರೂಪಾಯಿ, ಹೋಳಿಗೆ ಊಟಕ್ಕೆ 190 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರ ಬ್ರಾಂಚಸ್ಗಳು ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಅಂತಿದೆ. ಬಟ್ ಹುಬ್ಳಿಲಿರೋ ಪ್ಲೇಸ್ ನೋಡಿ ಓಜಿ ಸ್ಪಾಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ಹುಬ್ಳಿ ಚೆನ್ನಮ್ಮ ಸರ್ಕಲ್ ಲೊಕೇಟ್ ಆಗಿರುವಂತ ಬಸವೇಶ್ವರ ಖಾನಾವಳಿ ಹೋಗಿದ್ದೆ. ಹಾಗೆ ಖಾನಾವಳಿ ಸರಿಸುಮಾರು 63 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಾತ ಅವರು ಖಾನಾವಳಿ ಸ್ಟಾರ್ಟ್ ಮಾಡಿದ್ರು. ಈಗ 3ನೇ ಜನರೇಷನ್ ನಡ್ಸ್ಕೊಂಡು ಬರ್ತಾ ಇದಾರಂತೆ. ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ ಹೋಳಿಗೆ ಊಟ ತಗೊಂಡಿದ್ವಿ. ಹೋಳಿಗೆ ಮೇಲ್ಗಡೆ ತುಪ್ಪ ಹಾಕೊಡ್ತಾರೆ. ಹೋಳಿಗೆನ ಸುತ್ಕೊಂಡು ತಿಂತಿದ್ರೆ ಒಂದೊಂದು ಬೈಟ್ ಎಲ್ಲ ಸ್ವರ್ಗ ಅಂತ ಹೇಳ್ತೀನಿ. ಹೋಳಿಗೆ ಮಾತ್ರ ಸೈಕ್ ಆಗಿತ್ತು. ಹಾಗೇನೆ ಊಟದಲ್ಲಿ 3 ತರ ಪಲ್ಯ, ಜುಣ್ಕುದ್ ವಡೆ, ಕೋಸಂಬರಿ, ಮೊಸರು, ಶೇಂಗಾ ಚಟ್ನಿ, ರೊಟ್ಟಿ ಅಂತೆಲ್ಲಾನು ಕೊಡ್ತಾರೆ. ಹಾಗೇನೆ ಪಲ್ಯ ಮತ್ತೆ ರೊಟ್ಟಿ ಒಂದ್ ಟೇಸ್ಟ್, ಪಲ್ಯ ಮತ್ತೆ ಶೇಂಗಾ ಚಟ್ನಿ, ಮೊಸರು ಇನ್ನೊಂದು ಟೇಸ್ಟ್ ಅಂತಾನೆ ಹೇಳ್ತೀನಿ. ಊಟ ಮಾತ್ರ ಸೈಕ್ ಆಗಿ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ರೈಸ್ ಮತ್ತೆ ಸಾಂಬಾರು ಅನ್ಲಿಮಿಟೆಡ್ ಆಗಿರುತ್ತೆ. ರೈಸ್ ಎಷ್ಟು ಬೇಕಾದ್ರೂ ತಿನ್ನಿ, ಲಿಮಿಟ್ ಇರೋದಿಲ್ಲ. ಹಾಗೇನೆ ರೈಸ್ ಮತ್ತೆ ಬೇಳೆ ಸಾರು ಒಂದು ಒಳ್ಳೆ ಕಾಂಬಿನೇಷನ್, ತಿಂತಾ ಇದ್ರೆ ಸ್ವರ್ಗ ಅಂತ ಹೇಳ್ತೀನಿ. ಹಾಗಾಗಿ ಮಜೆ ಕುಡಿದು ವಿಡಿಯೋನ ಎಂಡ್ ಮಾಡಿದ್ವಿ. ಖಂಡಿತವಾಗಿ ಖಾನಾವಳಿ ಊಟ ಮಾಡಕ್ಕೆ ತುಂಬಾನೇ ಮಜಾ ಬರುತ್ತೆ. ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಪರ್ಫೆಕ್ಟ್ ಊಟ ಆಗುತ್ತೆ. ಹಾಗೇನೆ ಫಾಲೋ ಮತ್ತೆ ಸಪೋರ್ಟ್ ಮಾಡಿ, ಎಲ್ಲವೂ ನಿಮ್ಮಿಂದನೇ ಸಾಧ್ಯ. ವಿಸಿಟ್ ಕೊಡಿ, ಟೇಸ್ಟ್ ಕೊಡಿ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಗೋಸ್ಕರ ಫುಡ್ ಇದೆಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಬೆಲ್ ಪ್ರೆಸ್ ಮಾಡಿ. ಮತ್ತೆ ಸಿಗುವ. ಬಾಯ್.